ಹಲೋ ಎವ್ರಿವ್ಯಾನ್, ವೆಲ್ಕಮ್ ಟು ವಾಣೀಸ್ ಕೈ ರುಚಿ. ಇವತ್ತು ಅಂಗನವಾಡಿಯಲ್ಲಿ ಕೊಡುವ ಪುಷ್ಟಿ ಹಿಟ್ಟಿನ ಮಸಾಲ ರೊಟ್ಟಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಎಷ್ಟೋ ಜನ ಪುಷ್ಟಿ ಹಿಟ್ಟನ್ನ ಯೂಸೇ ಮಾಡೋದಿಲ್ಲ. ಬಟ್ ಮಕ್ಕಳಿಗಂತಲೇ ಕೊಟ್ಟಿರುವ ಈ ಪುಷ್ಟಿ ಹಿಟ್ಟು ತುಂಬ ಆರೋಗ್ಯಕರವಾಗಿರುತ್ತೆ. ಇದನ್ನು ಯೂಸ್ ಮಾಡಿಕೊಂಡು ಮಸಾಲ ರೊಟ್ಟಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ನೋಡೋಣ ಬನ್ನಿ. ಮೊದಲಿಗೆ ನಾನು ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದು ಸಬ್ಬಸಿಗೆ ಸೊಪ್ಪು, ಈರುಳ್ಳಿ ಮತ್ತು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ. ಮತ್ತು ಒಂದು ಸೌತೆಕಾಯಿನ ಕೂಡ ತುರಿದಿಟ್ಕೊಂಡಿದ್ದೀನಿ. ಸಬ್ಬಸಿಗೆನ ಮಿಸ್ ಮಾಡಬೇಡಿ. 1 ಬೌಲಷ್ಟು ನಾನು ಪುಷ್ಟಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. 2 ಬೌಲಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಅಳತೆ ಕರೆಕ್ಟಾಗಿದ್ದರೆ ಮಾತ್ರ ರೊಟ್ಟಿ ಚೆನ್ನಾಗಿ ಬರುತ್ತೆ. 2 ಬೌಲು ಅಕ್ಕಿ ಹಿಟ್ಟು, 1 ಬೌಲು ಪುಷ್ಟಿ ಹಿಟ್ಟನ್ನ ಹಾಕ್ಕೋಬೇಕು. ಒಂದು 3 ಟೇಬಲ್ ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಕಡಲೆ ಹಿಟ್ಟನ್ನ ಮಿಸ್ ಮಾಡಬೇಡಿ. ಮೊದಲು ನೆನೆಸಿಟ್ಕೊಂಡಿದ್ದಂಥ ಕಡಲೆಬೇಳೆ, ಉದ್ದಿನಬೇಳೆ ಕೂಡ ಹಾಕ್ಕೊಂಡಿದ್ದೀನಿ. ಹಸಿ ಖಾರ, ಸ್ವಲ್ಪ ಹಸಿ ಖಾರ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು. ಸ್ವಲ್ಪ ಉಪ್ಪನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿ ಖಾರ ಅಂತಂದರೆ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪು, ಇದನ್ನು ಚೆನ್ನಾಗಿ ಹುರಿದ್ಬಿಟ್ಟು ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಬೇಕಂತಂದರೆ ಸ್ವಲ್ಪ ಶೇಂಗಾ ಬೀಜ ಕೂಡ ಹಾಕ್ಕೊಂಡು ಆ್ಯಡ್ ಮಾಡ್ಕೋಬೋದು. ನಾನು ಶೇಂಗಾ ಬೀಜ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಅಂತ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರಿಲ್ದೇ ಫಸ್ಟು. ಯಾಕೆಂದರೆ ಸಬ್ಬಸಿಗೆ ಸೊಪ್ಪಲ್ಲಿ, ಸೌತೆಕಾಯಿಲಿ ಸ್ವಲ್ಪ ನೀರಿನ ಅಂಶ ಇದ್ದೇ ಇರುತ್ತಲ್ವ ಈರುಳ್ಳಿಯಲ್ಲೆಲ್ಲ. ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ನೋಡೋಣ ಎಷ್ಟೆಷ್ಟು ನೀರು ಹಿಡಿಯುತ್ತೋ ಅಷ್ಟಷ್ಟು ಹಾಕ್ಕೊಳ್ತಾ, ತಣ್ಣೀರನ್ನ ನಾನು ಯೂಸ್ ಮಾಡ್ಕೊಳ್ತೀನಿ, ಬಿಸಿನೀರನ್ನು ಯೂಸ್ ಮಾಡ್ತಾಯಿಲ್ಲ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೋಡ್ತಾ ಕಾಯಿಸ್ಕೊಳ್ಳಿ. ಇಲ್ಲ ಅಂತಂದರೆ ಇದು ಮೊದಲೇ ತೆಳ್ಳಗಾಗ್ಬಿಡುತ್ತೆ ಹಿಟ್ಟು. ಯಾಕೆಂದರೆ ಸಬ್ಬಸಿಗೆ ಈರುಳ್ಳಿಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಸೌತೆಕಾಯಿ ಕೂಡ ಹಾಕ್ಕೊಂಡಿದ್ದೀವಿ. ನಾನು ಸೌತೆಕಾಯಲ್ಲಿ ನೀರನ್ನ ಹಿಂಡ್ಕೊಂಡಿಲ್ಲ. ಸೌತೆಕಾಯಿಯಲ್ಲಿ ನೀರು ಕೂಡ ಸೇರಿಸ್ಕೊಂಬಿಟ್ಟೆ ನಾನು ಸೌತೆಕಾಯಿನ ಹಾಕ್ಕೊಂಡಿರೋದು. ಕೆಲವ್ರನ್ನ ಸೌತೆಕಾಯಲ್ಲಿ ಬರೋ ನೀರನ್ನ ಹಿಂಡ್ಬಿಟ್ಟು ಹಾಕ್ಕೊಳ್ತಾರೆ. ನಾನು ಹಾಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಹೋಳಿಗೆ ಶೀಟ್ ಇರುತ್ತಲ್ವ, ತುಂಬ ತೆಳುಗೆ ನಾದ್ಕೋಬೇಡಿ, ಗಟ್ಟಿ ನಾದ್ಕೊಳ್ಳಿ ಹಿಟ್ಟನ್ನ. ಇವಾಗ ಹೋಳಿಗೆ ಶೀಟಿಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡ್ಬಿಟ್ಟು ಸಣ್ಣ ಉಳ್ಳಿಯಲ್ಲಿ ಈ ಥರ ಕೈನ ತಟ್ಕೊಳ್ಳೋಣ. ಇದನ್ನು ಬೇಕಾದರೆ ನೀವು ಲತೆಗುಣಿಯಿಂದನೂ ತಟ್ಕೋಬೋದು, ಬಟ್ ಕೈಯಿಂದನೇ ಚೆನ್ನಾಗಿ ಬರುತ್ತೆ. ಸೊ ಈ ಥರ ತಟ್ಕೊಂಬಿಟ್ಟು ಹಂಚಿಗೆ, ಕಾದಿರೋ ಹಂಚಿಗೆ ಫಸ್ಟೇ ನಾವು ಹಂಚನ್ನ ಕಾಸಿಟ್ಕೋಬೇಕು. ಇಲ್ಲ ಅಂತಂದರೆ ರೊಟ್ಟಿ ಹಂಚಿಗೆ ಹತ್ಬಿಟ್ಟು ಹರಿಯೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಹಂಚನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ರೊಟ್ಟಿನ ಹಾಕ್ಕೊಳ್ಳೋಣ. ಹಾಕ್ಕೊಂಬಿಟ್ಟು ತುಂಬ ಕ್ರಿಸ್ಪಿ ಆಗುತ್ತೆ. ಜಾಸ್ತಿ ಪುಷ್ಟಿ ಪೌಡ್ರನ್ನ ಹಾಕ್ಕೊಂಡ್ರೆ, ಅಂದರೆ ಪುಷ್ಟಿ ಹಿಟ್ಟನ್ನ ಹಾಕ್ಕೊಂಬಿಟ್ರೆ, ಜಾಸ್ತಿ ಪುಷ್ಟಿ ಹಿಟ್ಟು ಹಾಕ್ಕೊಂಡ್ರೆ ಮಸಾಲ ರೊಟ್ಟಿ ಕ್ರಿಸ್ಪಿ ಬರುತ್ತೆ. ಸೊ ಅದಕ್ಕೆ ಒಂದೇ ಬೌಲ್ನ ಆ್ಯಡ್ ಮಾಡ್ಕೋಬೇಕು. ಈ ಥರ 2 ಬದಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಬೇಯಿಸ್ಕೊಂಬಿಟ್ಟು ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ ಇಲ್ಲ ಅಂತಂದರೆ ಬೆಣ್ಣೆ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಬೆಣ್ಣೆ ಹಚ್ಚಿದ್ರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು. ತುಂಬ ಟೇಸ್ಟ್ ಬರುತ್ತೆ ಇದು. ನೀವು ಒಂದ್ಸಲ ಮನೆಗೆ ಮಾಡಿ ನೋಡಿ. ಈ ಪುಷ್ಟಿ ಹಿಟ್ಟಿಂದ ನಾನು ದೋಸೆ ಕೂಡ ಮಾಡ್ಬೋದು. ದೋಸೆ, ಆಮೇಲೆ ಪಡ್ಡು ಅವೆಲ್ಲ ಮಾಡ್ಬೋದು. ಬಟ್ ನಾನು ಇವತ್ತು ನಿಮಗೆ ಮಸಾಲ ರೊಟ್ಟಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ನಿಮಗೆ ದೋಸೆ, ಪಡ್ಡು ರೆಸಿಪಿ ಬೇಕು ಅಂತಂದರೆ